ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಶಾರ್ಟ್ ವಿಡಿಯೋ ಆಗಿರುತ್ತೆ. ಫಿಶ್ ಸಾಂಬಾರ್ ಹೇಗ್ ಮಾಡೋದು ಅನ್ನೋದ ಈಸಿಯಾಗಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ಒಗ್ಗರಣೆಗೆ 2 ಈರುಳ್ಳಿ ತಗೊಂಡಿದ್ದೀನಿ. ಆಮೇಲೆ 1 ಟೊಮೊಟೊ ತಗೊಂಡಿದ್ದೀನಿ. ಅರ್ಧ ಟೊಮೊಟೊನ ಫ್ರೈ ಮಾಡಕ್ಕೆ ಅಂದ್ರೆ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಜಸ್ಟ್ ಒಗ್ಗರಣೆಗೆ ಹಾಕಕ್ಕೆ ಅರ್ಧ ಟೊಮೊಟೊ. ಇನ್ನು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಕೊತ್ತಂಬರಿ ಇದಿಷ್ಟುನು ಒಗ್ಗರಣೆಗೆ. ಆಮೇಲೆ ಇಲ್ಲಿ ರುಬ್ಬಕ್ಕೆ ಮಸಾಲೆನ ಹುರ್ಕೊಂಡು ರುಬ್ಬಕ್ಕೆ ಧನಿಯಾ ಕಾಳು 2 ಸ್ಪೂನು ಮತ್ತೆ ಕಾಳು ಮೆಣಸು ಬರುತ್ತಲ್ಲ ಪೆಪ್ಪರು ಅದೊಂದು ಸ್ಪೂನು, 2 ಈರುಳ್ಳಿ ತಗೊಂಡಿದ್ದೀನಿ ಉದ್ದುದಕ್ಕೆ ಹೆಚ್ಚಿರೋದು, ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಆಮೇಲೆ ಮೆಂತ್ಯ ಕಾಳು ಬರುತ್ತಲ್ಲ ಅದೊಂದು 10 ಕಾಳು ತಗೊಂಡಿದ್ದೀನಿ, ಇನ್ನೊಂದು ಕಲರ್ ಮೆಣಸಿನ್ಕಾಯಿ ಬರುತ್ತಲ್ಲ ಅದು ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಕೆ. ಆಮೇಲೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಇದನ್ನು ಅಷ್ಟೇ ಫ್ರೈ ಮಾಡಕ್ಕೆ ರುಬ್ಬಕ್ಕೆ. ಆಮೇಲೆ ಇನ್ನು ಟೊಮೊಟೊ ಇದೆಯಲ್ಲ ಇದನ್ನು ಅಷ್ಟೇ ಟೊಮೊಟೊ ಅರ್ಧ ತಗೊಂಡಿರೋಂಥದ್ದು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ಬೇಕಾಗಿರೋದು. ಇಷ್ಟನ್ನು ಫ್ರೈ ಮಾಡ್ಕೋತೀನಿ. ಇದೆಲ್ಲ ಫ್ರೈ ಮಾಡೋಕ್ಕೆ, ಇದೆಲ್ಲ ಒಗ್ಗರಣೆಗೆ, ಈ ಕಡೆ ಸೈಡ್ ಇರೋದೆಲ್ಲ ಫ್ರೈ ಮಾಡೋಕ್ಕೆ. ಅದ್ರ ಜೊತೆಗೆ ಲಾಸ್ಟಿಗೆ ಅರಿಶಿನ, ಆಮೇಲೆ ಗರಂ ಮಸಾಲೆ ಬೇಕಾಗುತ್ತೆ, ಗರಂ ಮಸಾಲೆ, ಆಮೇಲೆ ಖಾರ ಪುಡಿ ಇಷ್ಟೇ ಬೇಕಾಗೋದು, ಇನ್ನೇನು ಇಲ್ಲ. ಆಮೇಲೆ ಫಿಶ್ ಮಸಾಲೆ ಪೌಡರ್ ಬೇಕಾಗುತ್ತೆ ಅಷ್ಟೇ. ಅದನ್ನೆಲ್ಲ ಲಾಸ್ಟಿಗೆ ಹಾಕೋಬೇಕಾದ್ರೆ ತೋರಿಸ್ತೀನಿ. ಇಷ್ಟನ್ನು ಇವಾಗ ಈ ಕಡೆ ಇರೋದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಈಗ ಇಷ್ಟೇ ಐಟಮು. ಈಗ ನೆಕ್ಸ್ಟು ಹುಣಸೆಹಣ್ಣು ಅಷ್ಟೇ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ನಿಮಗೆ ಹುಳಿ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ನೆನೆ ಹಾಕಿ ಇಕ್ಕಿದ್ದೆ ಮುಂಚೆನೇ. ಯಾವ್ದು ಬೇಕಾದ್ರೂ ಫಿಶ್ ಮಸಾಲೆ ತೊಗೋಬೋದು. ನಿಮಗೆ ಫಿಶ್ ಮಸಾಲೆ ಏನು ಬೇಡ ಅಂದರೆ ಇಷ್ಟೇ ಐಟಮ್ ಹಾಕೊಂಡು ಮಾಡಿದ್ರು ತುಂಬ ಚೆನ್ನಾಗೇ ಬರುತ್ತೆ. ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ, ಪರವಾಗಿಲ್ಲ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ ಎಣ್ಣೆ ಹಾಕ್ಕೊಳ್ಳಿ. ಅದು ಫಿಶ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಕೊಬ್ಬರಿ ಎಣ್ಣೆ ಆದರೂ ಹಾಕೋಬೋದು, ಚೆನ್ನಾಗಿರುತ್ತೆ. ಇಲ್ಲ ಯಾವುದೇ ಮಾಮೂಲಿ ಸನ್ಫ್ಲವರ್ ಯಾವುದಿದ್ರೂ ಹಾಕೋಬೋದು. ಇವಾಗ ಸ್ವಲ್ಪ ಎಣ್ಣೆ ಹಾಕಿದಾದ್ಮೇಲೆ ಸ್ಪೈಸಸ್ ಏನಿದೆ ಅದನ್ನೆಲ್ಲ ಹಾಕಿ ಲೋ ಫ್ಲೇಮಲ್ಲೇ ಹುರ್ಕೋತಾ ಇದ್ದೀನಿ. ಧನಿಯಾ ಕಾಳು, ಮೆಂತ್ಯ ಮತ್ತು ಮೆಣಸು ಮತ್ತು ಕಲರ್ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಇಲ್ಲಾಂದರೆ ಸೀದೋಗಿರೋ ಸ್ಮೆಲ್ಲು ಹಾಗೆ ವಾಸನೆ ಬರ್ತಾ ಇರುತ್ತೆ. ಲೋ ಫ್ಲೇಮಲ್ಲೇ ಇರಲಿ. ನೀಟಾಗಿ ಚೆನ್ನಾಗಿ ಹುರ್ಕೊಂಡಿದ್ದೆಲ್ಲ ಆದಮೇಲೆ ಕಟ್ ಮಾಡಿದ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು, ಸ್ವಲ್ಪ ಆದರೂ ಕಲರ್ ಚೇಂಜ್ ಆಗಬೇಕು, ಆ ಥರ ಹುರ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟು ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಒಂದು 10ರಿಂದ 12 ತೊಗೊಂಡ್ರೆ ಸಾಕಾಗುತ್ತೆ. ಶುಂಠಿ ಒಂದು ಸ್ವಲ್ಪ 1 ಇಂಚಷ್ಟು ತೊಗೊಂಡು ಹಾಕ್ಕೊಂಡ್ರೆ ಆಯಿತು, ಚೆನ್ನಾಗಿರುತ್ತೆ ಸ್ಮೆಲ್ಲು. ನಾನ್ ವೆಜ್ಜಿಗೆ ಶುಂಠಿ ಬೆಳ್ಳುಳ್ಳಿ ಇಲ್ಲಾಂದರೆ ಚೆನ್ನಾಗೇ ಇರೋಲ್ಲ, ಅದಕ್ಕೆ ಹಾಕ್ಕೊಳ್ಳೇಬೇಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಏನು ಟೊಮೊಟೊ ಇತ್ತಲ್ಲ ಅರ್ಧ ಟೊಮೊಟೊ ಅದನ್ನು ತೊಗೊಂಡಿದ್ದೀನಿ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ನೆಕ್ಸ್ಟ್ ನಾನು ತೆಂಗಿನ ತುರಿ ಹಾಕ್ತಾ ಇದ್ದೀನಿ 1 ಕಪ್ ಅಷ್ಟು. ಲಾಸ್ಟಿಗೆ ಗ್ಯಾಸ್ ಸ್ಟವ್ ಆಫ್ ಮಾಡಿದಾದ್ಮೇಲೆ ಹಾಕೊಂಡ್ರೆ ಆಯಿತು. ಆ ಬಿಸಿಗೆ ಸ್ವಲ್ಪ ಫ್ರೈ ಆಗುತ್ತೆ ನೀಟಾಗಿ. ನೆಕ್ಸ್ಟು ಏನೇನು ಮಸಾಲೆಗಳೆಲ್ಲ ಇತ್ತಲ್ಲ, ಅರಿಶಿನ, ಖಾರ ಪುಡಿ, ಗರಂ ಮಸಾಲೆ ಅದೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ನು ಫಿಶ್ ಪೌಡರು ರುಬ್ಬೇಕಾದ್ರೆ ಹಾಕೋತೀನಿ. ಸೊ ಇದೆಲ್ಲ ತಣ್ಣಗೆಲ್ಲ ಆಗಿಬಿಟ್ಟಿದ್ದೆ. ಇವಾಗ ರುಬ್ಕೋತಾ ಇದ್ದೀನಿ ಮಸಾಲೆನೆಲ್ಲ ಹಾಕ್ಕೊಂಡು. ನೀರು ಹಾಕಲ್ಲ ನಾನು, ಯಾಕೆಂದರೆ ಹುಣಸೆಹಣ್ಣು ನೆನೆ ಹಾಕಿದ್ನಲ್ಲ ಅದರದ್ದೇ ಏನಿದೆ ರಸ ಅದರದ್ದೇ ಹಾಕಿ ನೀಟಾಗಿ ಇದು ಮಾಡ್ತಿದ್ದೀನಿ. ಇವಾಗ ಒಂದು ಫಿಶ್ ಪೌಡರ್ ಮಸಾಲೆನೂ ಹಾಕ್ಕೊಂಡೆ. ನೀಟಾಗಿ ಕಿವುಚ್ಕೊಂಡು ರಸ ತೆಗೆದು, ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಗ್ಗರಣೆ ಅಂದರೆ ಸಾಂಬಾರು ಕುದಿಬೇಕಾದ್ರೆ ಫಿಶ್ ರಸನ ಹಾಕ್ತಾರೆ, ಹಾಗೂ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಸತಿ ರುಬ್ಕೋಬೇಕಾದ್ರೆ ಹಾಗೆ ಹಾಕೊಂಡು ರುಬ್ಕೋತಾ ಇದ್ದೀನಿ ಅಷ್ಟೇ. ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಇವಾಗ ನೀಟಾಗಿ ಸಾಫ್ಟಾಗಿ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಒಂದು ಕಡಾಯಿಗೆ ಸಾಸಿವೆ ಎಣ್ಣೆ ಹಾಕೋತಾ ಇದ್ದೀನಿ. ಅದಾದಮೇಲೆ ಸಾಸಿವೆನೂ 1 2 ಹಾಕ್ತೆ. ಅದಾದಮೇಲೆ ಈರುಳ್ಳಿ, ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು. ಇದು ಹಂಗೆ ಹಸಿ ಹಸಿ ಥರ ಇದ್ದರೆ ಚೆನ್ನಾಗಿ ಆಗಲ್ಲ. ಫಿಶ್ ಸಾಂಬಾರ್ಗೆ ಆಗಲಿ, ನಾನ್ ವೆಜ್ ಸಾಂಬಾರ್ಗೆ ಆಗಲಿ, ಯಾವುದೇ ಆಗಲಿ ಫ್ಲೇಮ್ನ ನಿಧಾನಕ್ಕೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ಟೊಮೊಟೊನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಸಾಫ್ಟ್ ಆಗೋ ಥರ ಫ್ರೈ ಮಾಡಿಕೊಂಡ್ರೆ ಆಯಿತು. ನಿಮಗೆ ಬೇಕಂದರೆ ಒಂದು ಸ್ವಲ್ಪ ಅರಿಶಿನ ಹಾಕೋಬೋದು. ನಾನಿಲ್ಲಿ ಫಿಶ್ಶು ವಾಶ್ ಮಾಡ್ಬೇಕಾದ್ರೆ ಉಪ್ಪು ಅರಿಶಿನ ಹಾಕಿರ್ತೀನಿ, ಸೊ ಅದಕ್ಕೆ ಅರಿಶಿನ ಏನು ಹಾಕೊಳ್ಳೋಕೆ ಹೋಗಲ್ಲ. ಚೆನ್ನಾಗಿ ಎಣ್ಣೆಯಲ್ಲಿ ಟೊಮೊಟೊ, ಈರುಳ್ಳಿ ಎಲ್ಲ ನೀಟಾಗಿ ಸಾಫ್ಟಾಗಿ ಬೆಂದಾದ್ಮೇಲೆ ನೆಕ್ಸ್ಟ್ ಮಸಾಲೆ ಏನು ರುಬ್ಬಿರ್ತೀವಿ ಅದನ್ನು ಅಷ್ಟೇ ನೀಟಾಗಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲೇ ಮಸಾಲೆನೂ ಹಾಗೆ ಫ್ರೈ ಮಾಡಿದೆಲ್ಲ ಆದಮೇಲೆ ನೀರು ನೋಡಿಕೊಂಡು ನಿಮ್ಗೆ ಯಾವ ಹದಕ್ಕೆ ಬೇಕು, ರೈಸ್ಗೆ, ಮುದ್ದೆಗೆ ಯಾವ ಥರ ಬೇಕೋ ಆ ಥರ, ತೆಳ್ಳಗೆ ಬೇಕಾ ಇಲ್ಲ ತಿಕ್ಕಾಗಿ ಜಾಸ್ತಿ ದಪ್ಪಗೆ ಬೇಕಾ ಆ ಥರ ನೋಡಿಕೊಂಡು ನೀವು ನೀರನ್ನ ಹಾಕೋಬೋದು. ನಾನು ಅಷ್ಟು ಇಲ್ಲೂ ಸ್ವಲ್ಪ ಮೀಡಿಯಮ್ ಮಾಡ್ತೀನಿ ರೈಸ್ಗೆ ಮಾಡ್ಕೊಳ್ಳೋದ್ರಿಂದ.
ಅದಕ್ಕೆ ಲಾಸ್ಟಿಗೆ ಉಪ್ಪು ನೋಡ್ಕೊಬಿಟ್ಟು ಹಾಕೊಳ್ಳಿ. ಫಿಶ್ ಹಾಕಿದ್ಮೇಲೆ ಉಪ್ಪು ಹಾಕಿದ್ರೆ ಅದು ಮಿಕ್ಸ್ ಮಾಡ್ಬೇಕಾದ್ರೆ ಎಲ್ಲ ಕಲಸೋಗ್ಬಿಡುತ್ತೆ. ಸೊ ಅದಕ್ಕೆ ಇವಾಗಲೇ ಏನಿದೆ ಮಸಾಲೆ ಹಾಕ್ಬೇಕಾದ್ರೆ ನೋಡಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ, ಚೆಕ್ ಮಾಡಿ. ಈಗ ಕುದಿ ಹಾಕ್ಬಿಟ್ಟಿದ್ದೀನಿ. ಕುದ್ದೆಲ್ಲ ಆದಮೇಲೆ ಇವಾಗ ಕುದಿಬೇಕಾದ್ರೆ ಫಿಶ್ ಹಾಕೋತೀನಿ ನಾನು. ಒಬ್ಬೊಬ್ರು ಈ ಟೈಮಲ್ಲಿ ಹುಣಸೆಹಣ್ಣಿನ ರಸ ಹಾಕೋತಾರೆ, ನಾನು ರುಬ್ಬೇಕಾದ್ರೆ ಹುಣಸೆಹಣ್ಣಿನ ರಸ ಹಾಕಿದೆ. ಸೊ ಇವಾಗ ಫಿಶ್ ಎಲ್ಲಾನು ಹಾಕಿದ್ದೆಲ್ಲ ಆದಮೇಲೆ ಒಂದ್ಸತಿ ಅಷ್ಟೇ ಸೌಟಲ್ಲಿ ಮಿಕ್ಸ್ ಮಾಡಿ, ಅದಾದ್ಮೇಲೆ ಮತ್ತೆ ಇದು ಕುದ್ದು ಒಂದ್ಸತಿ ಕುದಿಯೋಕ್ಕೆಲ್ಲ ಬಿಟ್ಟಿರ್ತೀರಲ್ಲ, ಅದಾದ್ಮೇಲೆ ಸೌಟ್ ಹಾಕ್ಬೇಡಿ. ಎಲ್ಲ ಫಿಶ್ ಎಲ್ಲ ಒಂಥರ ಕಲ್ಸೋದಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೇನೆ ಈಗೆಲ್ಲ ಫಿಶನ್ನು ಹಾಕೊಂಡು ಚೆನ್ನಾಗಿ ಅದು ಕುದಿಬೇಕು. ಒಂದು 2-3 ಸತಿ ಕುದ್ರೆ ಆಯಿತು. ಒಂದು 5ರಿಂದ 10 ನಿಮಿಷ ಬೇಗ ಬೆಂದೋಗ್ಬಿಡುತ್ತೆ ಫಿಶ್ ಎಲ್ಲ. ಬೇರೆ ನಾನ್ ವೆಜ್ಗಳ ಥರ ಮಟನ್ ಚಿಕನ್ ಥರ ಜಾಸ್ತಿ ಬೇಯಿಸೋವಂಥದ್ದಿರಲ್ಲ. ಇವಾಗ ಮುಚ್ಚಿ ಇಡ್ತಾ ಇದ್ದೀನಿ. ಅದಾದಮೇಲೆ ನೋಡ್ಬೋದು ಕುದೀತಾ ಇದೆ. ಈಗ ತಿರುಗ್ಸೋಕ್ಕಾಗಲ್ಲ, ಸೊ ನಾನು ಈ ಥರ ಕಡಾಯಿನ ಇಟ್ಕೊಂಡು ಸ್ವಲ್ಪ ಈ ಥರ ಶೇಕ್ ಮಾಡಿದ್ರೆ ಆಯಿತು. ಅದನ್ನು ಸೌಟೆಲ್ಲ ಹಾಕಿದ್ರೆ ಫುಲ್ಲು ಒಂಥರ ಮಿಕ್ಸ್ ಆಗಿ ಕಲಸೋದಂಗೆ ಆಗ್ಬಿಡುತ್ತೆ ಫಿಶ್ಶು. ಸೊ ಅದಕ್ಕೆ ಇನ್ನೊಂದು 5 ನಿಮಿಷ ಬೆಂದಾಗ ಈ ಥರ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಿಮಗೆ ತೋರ್ಸೋಕ್ಕಾಗಿ ಆ ಸೌಟ್ ಇದು ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ರೈಸ್ ಜೊತೆಗೆ ಇನ್ನೂ ಉಪ್ಪು ಖಾರ ಹಿಡಿಬೇಕು. ಮಧ್ಯಾಹ್ನದಂಗೆ ತಿಂದರೆ, ಬೆಳಗ್ಗೆ ಮಾಡಿ ಮಧ್ಯಾಹ್ನದಂಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ರಾತ್ರಿಗೂ ಸೂಪರಾಗಿರುತ್ತೆ. ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿ.